ಈ ನನ್ನ ಕೂಸಿಗೆ ಒಂದು ಮದುವೆ ಮಾಡಿ ಅವಳಿಗೆ ಒಂದು ನೆಲೆ ಕಲ್ಪಿಸ್ಕೊಡೋದಷ್ಟೇ ನನ್ನ ಯೋಚನೆ. ನಿನ್ನ ಪ್ರೀತಿ ಕಾಳಜಿ ಎಲ್ಲ ಈ ಎಮ್ಮೆಗೆಲ್ಲ ಅರ್ಥ ಆಗುತ್ತೆ. ನೋಡಿ, ಭಿನ್ನಾಭಿಪ್ರಾಯ ಇರೋದು ನನಗೆ ನನ್ನ ಮಗಳಿಗೆ. ಅದನ್ನ ನಾವೇ ಬಗೆಹರಿಸ್ಕೋತೀವಿ. ಅವಳಿಗೆ ಅವರ ಅಪ್ಪ ಊಟ ಮಾಡಬೇಕು, ಅವಳನ್ನ ಮೊದಲ ಹಾಗೆ ಮಾತಾಡಿಸ್ಬೇಕನ್ನೋ ಆಸೆ ಇದ್ರೆ ಮದುವೆ ಯಾತಕ ಬೇಡ ಅಂತ ಹೇಳಿದ್ಲು ಅದನ್ನ ರಾಧಿಕಾನೇ ನನಗೆ ಹೇಳಬೇಕು. ಈ ವಿಷಯದ ಬಗ್ಗೆ ಬೆಳಗ್ಗೆ ಅವ್ರಿಗೂ ನಿಂತ್ಕೊಂಡು ರಾಮಾಯಣ ಮಾಡೋದು ಬೇಡ. ಹೋಗಿ ಮಲ್ಕೊಳ್ಳಿ. ವಿಶಾಖ ಹೊರಗೆ ಹೋಗಿ ತಡವಾಗಿ ಬಂದ್ಲು, ಊಟಕ್ಕೂ ಬರಲಿಲ್ಲ ಅಂತ ನಿನಗೆ ಬೇಜಾರಲ್ವಾ? ಈ ರಮ್ಯನ ಸಹವಾಸ ಮಾಡೋದು ನೋಡಿ ನಂಗೆ ಚಿಂತೆ ಆಗಿದೆ. ರಾಧಿಕಾ ಇದ್ದಾಗ ವಿಶಾಖ ಹೀಗೆಲ್ಲ ಆಡ್ತಾ ಇರಲಿಲ್ಲ. ರಾಧಿಕಾ ಅವಳಿಗಾಗ ಬುದ್ಧಿ ಹೇಳಿ ತಿತ್ತಾ ಇದ್ಲು. ರಾಧಿಕಾನ್ ಮನೆಯಿಂದ ರಾಧಿಕಾ ನಮ್ಮ ಮನೆ ಬಿಟ್ಟು ಹೋದ್ಮೇಲೆ ವಿಶಾಖ ರಮ್ಯನ್ ಕೈಗೊಂಬೆ ಆಗ್ಬಿಟ್ಟಿದ್ದಾಳೆ. ಎಲ್ಲ ನಿಧಾನಕ್ಕೆ ಸರಿ ಹೋಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಹೋಗಿ ಮಲ್ಕೋ, ಸುಸ್ತಾಗಿದೀಯಾ? ಸರಿ. ನನಗ್ ನಿನ್ ದುಃಖ ಅರ್ಥ ಆಗತ್ತೆ. ನಿನ್ ಜಾಗದಲ್ಲಿ ನಾನಿದ್ದಿದ್ರು ಎರಡನೇ ಮದ್ವೆಗೆ ಒಪ್ಕೋತಾ ಇರ್ಲಿಲ್ಲ. ವಿಶ್ವ ನಿನಗ್ ತಾಳಿ ಕಟ್ತಾ ನಿಜ, ನಿನ್ನನ್ ಪ್ರೀತಿ ಮಾಡ್ದ ನಿಜ. ಆದ್ರೆ ನಮ್ಮ ದುರಾದೃಷ್ಟಕ್ಕೆ ಸಮಾಜ ವಿಶಾಖನ ವಿಶು ಹೆಂಡತಿ ಅಂತ ಹೇಳೋ ಹಾಗಾಯ್ತು. ವಿಶಾಖ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಿನ್ ಪ್ರೀತಿನ ತ್ಯಾಗ ಮಾಡು ಅಂದೆ. ಒಂದೊಂದ್ಸಲ ನನಗೆ ಅನ್ಸ್ಬಿಡತ್ತೆ ನಿಮ್ಮಪ್ಪ ನಿಜ ಹೇಳ್ಬಿಡ್ಬೇಕು ಅಂತ. ಆದ್ರೆ ಮುಂದೆ ಏನ್ ಅನಾಹುತ ಆಗುತ್ತೋ ಅಂತ ನೆನೆಸ್ಕೊಂಡು ಭಯಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ಮದುವೆ ಆದವಳಿಗೆ ಇನ್ನೊಂದು ಮದುವೆ ಮಾಡಿಸೋ ಹಾಗೆ ಮಾಡಿ ಅವ್ರನ್ನ ಯಾಕಮ್ಮ ನಾನು ನರ್ಕಕ್ಕೆ ಕಳಿಸ್ಲಿ? ಆಗಿದ್ದಾಗೋಗ್ಲಿ ಅಮ್ಮ, ನಾನು ಅಪ್ಪಂಗೆ ಸತ್ಯ ಹೇಳ್ತೀನಿ. ಬೇಡ ಮಗಳೇ, ಅವ್ರಿಗೇನಾದ್ರೂ ನಿಜ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ನಾನೇ ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ, ಅವ್ರಿಗೆ ಸಮಾಧಾನ ಹೇಳ್ತೀನಿ. ನಿನ್ ಸೇವೆ ಮಾಡಿಕೊಂಡು ನಿನ್ ಭಜನೆ ಮಾಡಿಕೊಂಡು ಖುಷಿಯಾಗಿದ್ದೆ ನಾನು. ನೀನೇ ತಾನೆ ನನಗೆ ಅವ್ರ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಿದ್ದು. ನೀನೇ ನನ್ನ ಅವರ ಮದುವೆ ಮಾಡಿಸಿದ್ದು. ನೀನೇ ನನ್ನನ್ನ ಅವರಿಂದ ದೂರ ಮಾಡಿದ್ದು. ದೂರದಲ್ಲೇ ಇದ್ರು ಅವ್ರ ಹೆಂಡತಿಯಾಗಿ ಹೇಗಿರ್ಬೇಕು ಹಾಗೆ ಇದ್ದೆ. ಇನ್ನೇನ್ ಬೇಕು ನಿನ್ಗೆ? ನೀನ್ ಈ ಸಮಸ್ಯೆನ ಬಗೆಹರಿಸೋವರೆಗೂ ನಾನು ನಿನ್ನ ಹೆಸರು ಹೇಳ್ಕೊಂಡು ಈ ಗಂಟೆನ ಹೊಡಿತಾನೆ ಇರ್ತೀನಿ. ಗೋವಿಂದ ಗೋಪಾಲ ರಾಧೆ ರಾಧೆ, ಕೃಷ್ಣ ಗೋಪಾಲ ರಾಧೆ ಕೃಷ್ಣ ಗೋವಿಂದ ಕೃಷ್ಣ